ಈ ಸುಂದರವಾದಂಥ ಮೂರ್ತಿ ಹನುಮನ ಮೂರ್ತಿನ ಹೃದಯದಲ್ಲಿ ರಾಮನ ಹನುಮನ ಹೊತ್ತು ಕೊಂಡಾಡುವ ಶಕ್ತಿ ಯಾರಿಗಿದೆ? ಹನುಮನ ವಾಹನ ಗೊತ್ತಾ ನಿಮಗೆ? ಹನುಮನ ವಾಹನ ಯಾರಿಗೆ ಗೊತ್ತು? ಗೊತ್ತಿರೋರು ಮಾತ್ರ ಕೈ ಎತ್ತಿ. ಅವ್ರಿಗೆ ನಾನೇ ಒಂದು ಚೈನ್ ಕೊಡ್ತೇನೆ. ಏನು ಚೈನು ಅಂತ ಕೇಳಬೇಡಿ. ನಾನು ಆನೆ ಪ್ರಿಯ. ನನ್ನ ಕಾರ್ಯಕ್ರಮ ನೋಡಿದಿರಲ್ಲ, ಎಲ್ಲಿದ್ದರೂ ಎಲ್ಲಿಂದೆಲ್ಲಾದರೂ ಆನೆ ಮೇಲೆ ಹೋಗ್ತಾ ಇರ್ತೀನಿ. ನಾನು ಆನೆ ಕಟ್ಟಿರೋ ಚೈನ್ ಕೊಡ್ತೇನೆ. ಹೊತ್ಕೊಂಡು ಹೋಗೋ ಶಕ್ತಿ ಇದ್ದರೆ ಹನುಮನ ಒಂಟೆ ಯಾರು? ಅಯ್ಯೋ, ನಾನೇ ಹೇಳ್ಬಿಟ್ಟನಲ್ಲ ಉತ್ತರನ. ಅಭಿಮಾನಿಗಳಿಗೂ ಆನಂದ್ ಗುರೂಜಿಯವ್ರಿಗೂ ತುಂಬ ಹತ್ತಿರದ ಸಂಬಂಧ. ಅದರಿಂದ ಸಲೀಸಾಗಿ ಆಚೆ ಬಂದ್ಬಿಡ್ತು. ಹನುಮನ ವಾಹನ ಒಂಟೆ. ಆ ಒಂಟೆನೂ ಬಿಟ್ಟಿಲ್ಲ ನಾನು. ಆ ಒಂಟೆ ಮೇಲೂ ಓಡಾಡಿಬಿಟ್ಟಿದ್ದೇನೆ. ಒಂಟೆ ಆಯಿತು, ಕುದುರೆ ಆಯಿತು, ಸಾರೋಟ ಆಯಿತು, ಎಲ್ಲ ಆಯಿತು. ರಾಜಶೇಖರ್ ಅವರು ಹೇಳಿದ್ರು, ನಮ್ಮೂರಿಗೂ ಆನೆ ತರಿಸ್ತಾ ಇದ್ದೀವಿ, 2ನೇ ಸತಿ ಆನೆ ಬರುತ್ತೆ ಅಂತ. ಯಾಕೆಂದರೆ ಪ್ರಪ್ರಥಮವಾಗಿ ಆನೆ ಬಂದದ್ದು ರಾಜಶೇಖರ್ ಅವ್ರ ಮನೆಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕರೆಕ್ಟಾ? ಹಾಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಹನುಮನ ಪ್ರತಿಷ್ಠಾಪನಾ ಮುಹೂರ್ತಕ್ಕೂ ಸಹಿತ ಆನೆ ಬರಬೇಕಾಗಿತ್ತು. ಮಾರ್ಗ ಮಧ್ಯದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿ ಬಹುಶಃ ಸಣ್ಣ ಪುಟ್ಟ ಕ್ರಿಮಿಗಳಿಂದ ಅಡ್ಡ ನಿಂತ್ಕೊಂಡಿದೆ. ಇರಲಿ. ಹಾಗೆ ನನ್ನೊಂದಿಗೆ ಮಾತಾಡಬೇಕು ಅಂತ ಬೆಳಗಿನಿಂದ ಕಾತುರದಿಂದ ಕಾದು ಭಾಳಷ್ಟು ಜನ ನನ್ನ ಅಭಿಮಾನಿ ದೇವರುಗಳು ಕಾಯ್ತಿದ್ದೀರಿ. ಅದರಲ್ಲಿ 10 ಜನನ ಮಾತ್ರ, ನಿಮ್ಮ 10 ಜನನ ನಾನು ಮಾತಾಡಿಸ್ತೀನಿ. ಆ 10 ಜನದ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುವಂಥ ರೀತಿಯಲ್ಲಿರಬೇಕು. ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿರಿ, ಅಲ್ಲಲ್ಲೇ ನಿಮಗೆ ಮೈಕ್ ಕಳಿಸ್ತೀನಿ, ಅಲ್ಲೇ ಮಾತಾಡಿ. ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ಮೂರ್ತಿನ, ಹನುಮನ ಮೂರ್ತಿನ ಕೆತ್ತನೆ ಮಾಡಿರ್ತಕ್ಕಂಥವರು ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ನಮ್ಮ ಊರಿಗೆ ಸಮೀಪ ಇರ್ತಕ್ಕಂಥ ದೇವನಹಳ್ಳಿಯ ವಿಶೇಷವಾಗಿ ವಿದ್ವತ್ತನ್ನು ಅಭ್ಯಾಸ ಮಾಡಿ ಸಾಕಷ್ಟು ಹಿರಿಯರ ಸಮ್ಮುಖದಲ್ಲಿ ಕಲಿತಂತಹ ವಿದ್ವತ್ತಿನಿಂದ ಸುಂದರವಾದಂತಹ ವಿಗ್ರಹವನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿಗಳು ಮಧುಸೂದನ್ ಅವರು ಬಹಳ ಅಚ್ಚುಕಟ್ಟಾಗಿ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ಹನುಮನ ವಿಗ್ರಹವನ್ನು ಮುಂಭಾಗದಲ್ಲಿ ರಾಮ, ಹಿಂದೆ ಲಕ್ಷ್ಮೀ ನರಸಿಂಹ. ಮುಂಭಾಗದಲ್ಲಿ ರಾಮ, ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹ. ಅದರಿಂದ ಈ ವಿಗ್ರಹಕ್ಕೆ ಭಾಳ ಶಕ್ತಿ ಇದೆ. ಈ ವಿಗ್ರಹವನ್ನು ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ನೀವು ಯಾವಾಗ ಹೊರಡಬೇಕಾದರೂ ಒಮ್ಮೆ ಸ್ವಾಮಿಯ ಮುಂಭಾಗದಲ್ಲಿ ನಿಂತು ಭಗವಂತ ಕಾಪಾಡಯ್ಯ ಅಂದರೆ ಸಾಕು, ಆತನ ಆಶೀರ್ವಾದ ನಿಮಗಾಗುತ್ತೆ. ಅಂತಹ ಒಂದು ಸಾನ್ನಿಧ್ಯ, ಅಂತಹ ಒಂದು ವಿಗ್ರಹ ಕೆತ್ತನೆ ಮಾಡಿದಂತಹ ಆ ಕೈಗಳಿಗೆ, ಜೊತೆಗೆ ಆ ಒಳ್ಳೆಯ ಮನಸ್ಸಿಗೆ, ಅವರಿಬ್ಬರ ದಂಪತಿಗಳಿಗೆ ಈ ವೇದಿಕೆ ಮೇಲೆ ಒಂದು ಸನ್ಮಾನವನ್ನು ಮಾಡೋಣ. ಇಂತಹ ಶಿಲ್ಪಕಲೆಯನ್ನು, ಇಂತಹ ಒಂದು ಕಲೆಯನ್ನು ಆಧಾರ ಮಾಡಿಕೊಂಡು ಆ ಕಲೆಯಿಂದಲೇ ಸಾಕಷ್ಟು ಜನಕ್ಕೆ ಪಾಠ ಪ್ರವಚನವನ್ನು ಮಾಡಿ ತಮ್ಮ ವಿದ್ವತ್ತಿನಿಂದ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಬೆಳಕಾಗಿ ಎಲ್ಲ ಕಡೆಯಿಂದಲೂ ಸಹಿತ ನಮ್ಮ ಭಾರತ ದೇಶ, ಅದರಲ್ಲೂ ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯಬದ್ಧವಾದಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ವತ್ತನ್ನು ನಾಡಿನಾದ್ಯಂತ ಪ್ರಸರಿಸ್ತಾ ಇರತಕ್ಕಂಥ ಆ ದಂಪತಿಗಳಿಗೆ ಒಂದು ಆಶೀರ್ವಾದ ಮಾಡೋಣ. ಹಾಗೆ ರಾಮನವಮಿಯ ಪ್ರಯುಕ್ತ ನೂತನವಾದಂಥ ಹನುಮನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ
ಮಳೆಗಾಗಿ ಅಭಾವ ಸಾಕಷ್ಟು ಇದೆ. ರಾಜ್ಯದಾದ್ಯಂತ ಮಳೆಯ ಕ್ಷಾಮ ಎದುರಾಗಿದೆ. ಆದರೆ ಭಗವಂತನ ಕೃಪೆ, ಶೀಘ್ರವಾಗಿ ವರುಣನ ಕೃಪೆ ಆಯಿತು, ಮಳೆಯೂ ನಡೀತಾ ಇದೆ. ಏನೇ ಆದರೂ ಭಗವಂತ ಕೊಟ್ಟಿದ್ದನ್ನು ಸಂರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಜ್ಞಾನಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬ ಬುದ್ಧಿವಂತನ ಕರ್ತವ್ಯ. ಹಾಗಾಗಿ ಈಗಾಗಲೇ ರಾಜಕಾಲುವೆಗಳಂತಕ್ಕಂಥದ್ದು ಪ್ರತಿಯೊಂದು ಊರು, ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಡಿಸ್ಟಿಕ್ಕು ಎಲ್ಲೇ ಆದರೂ ಸಹಿತ ರಾಜಕಾಲುವೆ ಅಂತಿದೆ. ರಾಜಕಾಲುವೆ ಅಂದರೆ ಬಿದ್ದಂತಹ ಮಳೆ ನೀರು ಸರಾಗವಾಗಿ ಹರಿದು ಮುಂದೆ ಕೆರೆ ಸೇರತಕ್ಕಂಥದ್ದು. ಆದರೆ ಮಾರ್ಗ ಮಧ್ಯದಲ್ಲಿ ಹರಿದುಕೊಂಡು ಹೋಗ್ತಕ್ಕಂತಹ ಜಲಕ್ಕೆ ಇಂಗುಗುಂಡಿ ಅಂತ ಮಾಡಿ ಅಲ್ಲಿ ನೀರನ್ನು ಅಂತರ್ಜಲಕ್ಕೆ ಸೇರಿಸ್ತಕ್ಕಂಥದ್ದು, ಆ ಸುತ್ತಮುತ್ತ ಇರತಕ್ಕಂತಹ ಬೋರ್ವೆಲ್ಗಳಿಗಾಗಲಿ ಬಾವಿಗಳಿಗಾಗಲಿ ನೀರು ಬರಲಿಕ್ಕೂ ಮತ್ತಷ್ಟು ವಿಶೇಷವಾಗಿರುತ್ತೆ. ಅಂತಹ ಒಂದು ಕೈಂಕರ್ಯದಲ್ಲಿ ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಪ್ರಪ್ರಥಮವಾಗಿ ಇಂತಹ ಒಂದು ಕೈಂಕರ್ಯವನ್ನು ಶುರು ಮಾಡಿದ್ದಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ರಾಜ್ಯ ಮೆಚ್ಚುವಂತಹದ್ದು. ಇದು ರಾಜ್ಯದಲ್ಲಾಗಲಿ ದೇಶ ವಿದೇಶದಲ್ಲಾಗಲಿ ಎಲ್ಲೇ ಆದರೂ ಬರ್ತಕ್ಕಂತಹ ಮಳೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಬರ್ತಕ್ಕಂತಹ ಮಳೆ ನೀರನ್ನು ಸರಾಗವಾಗಿ ಹರಿದು ಬಿಡದಿರ ಅಲ್ಲಲ್ಲೇ ಆ ನೀರಿನ ಮಳೆಗುಂಡಿಗಳನ್ನು ಮಾಡಿ ಇಂಗುಗುಂಡಿಗಳನ್ನಾಗಿ ಮಾಡಿ ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ ಈ ಒಂದು ಕೈಂಕರ್ಯ ಈ ಭಾಗದ ಜಿಲ್ಲಾಧಿಕಾರಿಗಳು ಭಾಳಷ್ಟು ಪ್ರೋತ್ಸಾಹಿತರಾಗಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಹಾಗೆ ವಯಸ್ಸು ಚಿಕ್ಕದಾದರೂ ಯೋಜನೆ ದೊಡ್ಡದು, ಅಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕೈಂಕರ್ಯವನ್ನು ಕೈಗೆತ್ತಿಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಯುವ ಮುಖಂಡರನ್ನು ಪ್ರೋತ್ಸಾಹಿಸಿ ಅವ್ರ ಕೈಲಿ ಇಂತಹ ಒಂದು ಕೈಂಕರ್ಯವನ್ನು ಮಾಡಿಸ್ತಿರ್ತಕ್ಕಂಥದ್ದು ಶ್ಲಾಘನೀಯ. ಇಂತಹ ಒಂದು ಕಾರ್ಯಕ್ರಮ, ಇಂತಹ ಒಂದು ಯಶಸ್ಸು ರಾಜ್ಯದಾದ್ಯಂತ ನಡೀಬೇಕಾಗಿದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮವಾಗಿ ಇಂಗುಗುಂಡಿಗಳನ್ನು ಮಾಡಿ ರಾಜಕಾಲುವೆಗಳಲ್ಲಿ ಅಲ್ಲಲ್ಲೂ ಸುಮಾರು ಒಂದು 10 ಅಡಿ 15 ಅಡಿ ಅಥವಾ 100 ಅಡಿಗೆ ಒಂದೊಂದು ಗುಂಡಿಗಳನ್ನು ಮಾಡಿ ಅಲ್ಲಲ್ಲಿ ನಿಂತ ನೀರು, ಹರಿಯುವ ನೀರು ಅಲ್ಲಲ್ಲಿ ಅಂತರ್ಜಲಕ್ಕೆ ಬರ್ತಕ್ಕಂಥದ್ದು, ಸುತ್ತಮುತ್ತ ಇರತಕ್ಕಂತಹ ಬೋರ್ವೆಲ್ಗಾಗಲಿ ಬಾವಿ ಕೆರೆಗಳಲ್ಲಾಗಲಿ ನೀರು ನಿಲ್ಲುವಂತೆ ಮಾಡುವಂತಹ ಕೈಂಕರ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದು ಪ್ರಪ್ರಥಮ ಚಿಕ್ಕಬಳ್ಳಾಪುರ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಮ್ಮ ಈ ಭಾಗದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳಿದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡಿಸೋಣ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಾಜರಿರುವ ಶ್ರೀ ಆನಂದ್ ಗುರೂಜಿಯವರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕೇಶವ ರೆಡ್ಡಿಯವರೇ, ನಗರಸಭೆ ಅಧ್ಯಕ್ಷರಾದ ಮಂಜುನಾಥ್ರವರೇ, ಶಾಶ್ವತ ನೀರಾವರಿ ಹೋರಾಟಗಾರರಾದ ಆಂಜನೇಯ ರೆಡ್ಡಿಯವರೇ, ಅಗಣಿತದಷ್ಟು ನಕ್ಷತ್ರವಿರುವ ಈ ವಿಶ್ವದಲ್ಲಿ ಭೂಮಿಯ ಮೇಲೆ ಜೀವಿಗಳು ವಾಸ ಇದ್ದಾವೆ ಅನ್ನೋದಕ್ಕೆ ಪ್ರಮುಖವಾದ ಕಾರಣ ನೀರು. ಪ್ರಕೃತಿಯಲ್ಲಿ ನಮಗೆ ಉಪಯೋಗವಾಗುವಂತಹ ನೀರು ಸಾಕಷ್ಟುವನ್ನು ಇದ್ದರೂ ಕೂಡ ಮನುಷ್ಯನ ದುರಾಸೆಯಿಂದ ಮತ್ತು ಪ್ರಕೃತಿಯಲ್ಲಿ ಆಗುವಂತಹ ವಿಪ್ಲವವಾದ ವಾತಾವರಣದಿಂದ ನಮಗೆ ಫ್ರೆಶ್ ವಾಟರ್ನ ಕೊರತೆ ಕಂಡುಬಂದಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರಕೃತಿ ನೀಡುವಂತಹ ಮಳೆ ನೀರನ್ನು ಸಂರಕ್ಷಣೆ ಮಾಡಿ ಅದನ್ನು ಅಂತರ್ಜಲಕ್ಕೆ ಸೇರಿಸಿ ಅಂತರ್ಜಲವನ್ನು ಮರುಪೂರ್ಣ ಮಾಡುವುದರ ಮೂಲಕ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರುತ್ತೆ. ಮನುಷ್ಯನಾದವನು ಪ್ರತಿ ಹಂತದಲ್ಲೂ ಕೂಡ ತನ್ನ ಮುಂದಿನ ಜೀವನಕ್ಕೋಸ್ಕರ ಆಸ್ತಿನ ಮಾಡ್ತಾನೆ, ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ಕೊಳ್ತಾನೆ. ಅದೇ ರೀತಿ ಪ್ರಕೃತಿ ನೀಡುವಂತಹ ನೀರನ್ನು ಅಂತರ್ಜಲ ಮರುಪೂರ್ಣಗೊಳಿಸುವುದರ ಮೂಲಕ ನಾವು ಶೇಖರಣೆ ಮಾಡಿಕೊಂಡ್ರೆ ಮುಂದಿನ ಜೀವನ ಸಮೃದ್ಧಿಯಾಗಿರುತ್ತೆ. ಪ್ರಕೃತಿಯಲ್ಲಿ ವಾಸ ಮಾಡುವಂತಹ ಮನುಷ್ಯರೊಂದೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಸುಖದಿಂದ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು ಮಳೆ ನೀರು ಕೊಯ್ಲಿಗುಂಡಿಗಳನ್ನು ನಿರ್ಮಿಸುವುದರ ಮೂಲಕ ಮುಂದೆ ಬರುವಂತಹ ಮುಂಗಾರು ಮತ್ತು ಹಿಂಗಾರು ಮಳೆ ನೀರನ್ನು ಅಂತರ್ಜಲಕ್ಕೆ ಸೇರಿಸಿ ಅಂತರ್ಜಲದ ಮಟ್ಟವನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಾತಾ ಟ್ರಸ್ಟ್ನ ಎಲ್ಲ ಪ್ರತಿನಿಧಿಗಳು, ಸ್ವಾಮೀಜಿಯವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿನ ಎಲ್ಲ ಅಧ್ಯಕ್ಷರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದ್ರ ಜೊತೆಗೆ ಈ ಕಾರ್ಯಕ್ರಮ ನಿರಂತರವಾಗಬೇಕು. ಈ ಕಾರ್ಯಕ್ರಮ ಜೊತೆಗೆ ಹೆಚ್ಚು ಸಸಿಗಳನ್ನು ನೀಡುವುದರ ಮೂಲಕ ನಾವು ಮುಂದೆ ಒಂದು ಬೃಹತ್ತಾಕಾರವಾದಂತಹ ಸಸ್ಯ ಶ್ಯಾಮಲೆಯನ್ನು ನಿರ್ಮಾಣ ಮಾಡಬೇಕಾಗಿರುತ್ತೆ. ಏಕೆಂದರೆ ಮಳೆಗೂ ಮತ್ತು ಸಸಿಗಳಿಗೂ ಕೂಡ ಅವಿನಾಭಾವ ಒಂದು ಸಂಬಂಧವಿರುತ್ತೆ. ಆ ಮೋಡಗಳು ಅಲ್ಲೇ ನಿಂತು ಮಳೆ ಸುರಿಯೋದಕ್ಕೆ ಈ ನಮ್ಮ